Hi, children. Good morning to all, and welcome back to chapter lesson number 3 Swami Vivekananda. So, children, in the previous class, I started this chapter. I said about Swami Vivekananda, and also I said information about लेखक डॉक्टर जगदीश चंद्र. बच्चों, मैंने पिछले कक्षा में स्वामी विवेकानंद के बारे में और उनके व्यक्तित्व के बारे में मैंने कुछ कहा था, और इसी के अलावा इस पाठ के लेखक डॉक्टर जगदीश चंद्र जी के बारे में भी जो मैंने कहा था इन द प्रीवियस क्लास. यस चिल्ड्रन, इस पाठ के लेखक हैं डॉक्टर जगदीश चंद्र. इन्होंने भारत के किशोर बालक और बालिकाओं के समक्ष आदर्श प्रस्तुत करने के लिए अनेक महान पुरुषों की जीवनियाँ लिखी हैं. बच्चों, मैंने कहा था पिछले कक्षा में वे मीन्स कौन? डॉक्टर जगदीश चंद्र जी भारत के किशोर बालक और बालिकाओं के. इन द लास्ट क्लास आई सेड अबाउट दीज वर्ड्स ಕಿಶೋರ್ ಅವಸ್ಥಾ. ಇದ್ರ ಬಗ್ಗೆ ಲಾಸ್ಟ್ ಕ್ಲಾಸ್ ನಾನು ಹೇಳಿದ್ದೆ ಮಕ್ಕಳೇ, ನಿಮಗೆ ಹೇಳಿದ್ದೆ ಅಲ್ವಾ? ಕಿಶೋರ್ ಅವಸ್ಥಾ ಅಂದರೆ 12ನೇ ವರ್ಷದಿಂದ 18ನೇ ವರ್ಷ ತನಕ, ಫ್ರಮ್ ಏಜ್ ಬಿಟ್ವೀನ್ 12 to 18, 12ರಿಂದ 18ನೇ ವರ್ಷ ತನಕ ಆ ಒಂದು ಅವಸ್ಥೆಯನ್ನು ನಾವು ಹೇಳ್ತೀವಿ ಕಿಶೋರ್ ಅವಸ್ಥಾ ಅಂತ ಹೇಳ್ಬಿಟ್ಟು. ಕಿಶೋರ್ ಅವಸ್ಥಾ ಕೆ ಬಾಲಕ್ और बालिकाओं के समक्ष, बालक मीन्स बॉयज़, बालिका मीन्स गर्ल्स. That is the age between 12 to 18. Okay childrens, ಅಂದರೆ ನಿಮ್ಮ ವಯಸ್ಸಿನ ಮಕ್ಕಳ ಮುಂದೆ ಒಂದು ಆದರ್ಶವನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳ್ಬಿಟ್ಟು ಇದೇ ತರಹ ಸ್ವಾಮಿ ವಿವೇಕಾನಂದರ ತರಹ ಇನ್ನೂ ಅನೇಕ ಮಹಾನ್ ಪುರುಷರ ಒಂದು ಜೀವನ ಚರಿತ್ರೆಯನ್ನು ಇವರು ರಚನೆ ಮಾಡಿದ್ದಾರೆ ಮಕ್ಕಳೇ. ಹೌದಾ? ಇದೇ ತರಹ ಸ್ವಾಮಿ ವಿವೇಕಾನಂದರ ಬಗ್ಗೆ ಇಲ್ಲಿ ಮಾಹಿತಿನ ಹೇಳ್ತಾ ಹೋಗ್ತಾರೆ. ಇದೇ ತರಹ ಅನೇಕ ಮಹಾನ್ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆಯನ್ನು ಇವರು ರಚನೆ ಮಾಡಿದ್ದಾರೆ. ಹೌದಾ? ಉದ್ದೇಶ ಏನು? ನಿಮ್ಮಗಳ ಮುಂದೆ ಅಥವಾ ನಿಮ್ಮಗಳ ಮನಸ್ಸಲ್ಲಿ ಒಂದು ಆದರ್ಶವನ್ನು, ದೇಶ ಪ್ರೇಮವನ್ನು ಮತ್ತು ಸೇವಾ ಮನೋಭಾವ, ಈ ತರಹ ಭಾವನೆಯನ್ನು ಹುಟ್ಟು ಹಾಕಬೇಕು. ನಿಮ್ಮಲ್ಲೂ ಕೂಡ ಇಂತಹ ಭಾವನೆಗಳು ಹೆಚ್ಚು ಹೆಚ್ಚು ಬರಬೇಕು ಅಂತ ಉದ್ದೇಶದಿಂದ ಇಂಥ ಮಹಾನ್ ಪುರುಷರ ವ್ಯಕ್ತಿತ್ವವನ್ನು ಇಲ್ಲಿ ನಿಮಗಳ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತಾರೆ. ಹೌದಾ ಮಕ್ಕಳೇ? ಅರ್ಥ ಆಯ್ತಲ್ವಾ? ನಾನು ಲಾಸ್ಟ್ ಕ್ಲಾಸೇ ಇದ್ರ ಬಗ್ಗೆ ಹೇಳಿದ್ದೆ. ಹೌದಾ? ಹಾಗಾಗಿ ನೋಡ್ತಾ ಹೋಗೋಣ ನೇರವಾಗಿ स्वामी विवेकानंद जी के बारे में वे क्या कहना चाहते हैं, उनका कहना क्या है. आगे देखिए बच्चों, भारत के इतिहास में स्वामी विवेकानंद का नाम अमर है. इस वीर सन्यासी ने देश विदेश में भ्रमण कर भारतीय धर्म और दर्शन का प्रसार किया तथा समाज सेवा का नया मार्ग दिखाया. चिल्ड्रन, भारत के इतिहास में स्वामी विवेकानंद का नाम अमर है. सी चिल्ड्रन्स, वे कहते हैं ನಮ್ಮ ದೇಶದ ಇತಿಹಾಸದಲ್ಲಿ, ಭಾರತ ದೇಶದ ಇತಿಹಾಸವನ್ನು ನೋಡಿದಾಗ ಸ್ವಾಮಿ ವಿವೇಕಾನಂದರ ಅವರ ಹೆಸರು, ನಾಮ್ ಮೀನ್ಸ್ ನೇಮ್ ಮೀನ್ಸ್ ಅವರ ಹೆಸರು ಏನಾಗುತ್ತೆ? ಅಮರ್ ಹೈ. ಅಮರ್ ಮೀನ್ಸ್ जो ಶಾಶ್ವತ ರೂಪ से रहता है. ಅಂದರೆ ನಮ್ಮ ದೇಶದ ಇತಿಹಾಸವನ್ನು ನೋಡಿದಾಗ ಮಕ್ಕಳೇ, ಸ್ವಾಮಿ ವಿವೇಕಾನಂದರ ಹೆಸರು ಶಾಶ್ವತವಾಗಿ ಉಳ್ಕೊಂಬಿಡುತ್ತೆ. ಅರ್ಥ ಏನಪ್ಪ ಅಂದರೆ ನಮ್ಮ ದೇಶದ ಇತಿಹಾಸದಿಂದ, ಹೌದಾ,
ಅವ್ರು ಯಾವತ್ತೂ ಕೂಡ ಮರೆ ಆಗೋದಿಲ್ಲ ಅಥವಾ ಕಾಣೆ ಆಗೋದಿಲ್ಲ. ಅಂದರೆ ಅಂಥ ಮಹಾನ್ ವ್ಯಕ್ತಿತ್ವ, ಆದರ್ಶಪೂರ್ಣ ಜೀವನ ಅವರದ್ದಾಗಿತ್ತು. ನಮ್ಮ ದೇಶದ ಇತಿಹಾಸವನ್ನು ನೋಡಬೇಕಾದಾಗ ಅಲ್ಲಿ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಕೂಡ ಶಾಶ್ವತವಾಗಿ ಉಳ್ಕೊಂಡ್ಬಿಡ್ತಾರೆ. ಅಂದರೆ ಅಂತಹ ಸಮಾಜ ಸೇವೆಯನ್ನು, ದೇಶ ಪ್ರೇಮವನ್ನು ಅವರು ನಮ್ಮ ದೇಶವಾಸಿಗಳಿಗೆ ಕೊಟ್ಟು ಹೋಗಿದ್ದಾರೆ ಮಕ್ಕಳ. ಹಾಗಾಗಿ ನಾವು ಅವರನ್ನು ಮರಿತಕ್ಕಂಥ ಅಥವಾ ಮರೆಯಲು ಚಾನ್ಸೇ ಇಲ್ಲ, ಹೌದಾ? ಸೊ ವಿ ಕೆನಾಟ್ ಫರ್ಗೆಟ್ ಫಾರ್ ಎವರ್ ಮೀನ್ಸ್ ಫಾರ್ ಎನಿ ಟೈಮ್. 5, 10, 50, 500 ವರ್ಷ, 5,000 ವರ್ಷಗಳಾಗಲಿ ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ ಅನ್ನೋ ವಿಚಾರವನ್ನು ಇಲ್ಲಿ ಹೇಳ್ತಾರೆ ಮಕ್ಕಳೇ. ಓಕೆ, ಅರ್ಥ ಆಯ್ತಲ್ವಾ? ಬನ್ನಿ ಹಾಗೆ ಇಸ್ ವೀರ ಸನ್ಯಾಸಿನೇ. ನೋಡಿ ಮಕ್ಕಳೇ, ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ, ಈತ ಒಬ್ಬ ಸನ್ಯಾಸಿನೇ ಆಗಿದ್ದರು. ಸನ್ಯಾಸಿ ಮೀನ್ಸ್ ಅಂದರೆ ಏನು? ಇಹಲೋಕದ ಸುಖವನ್ನು ತ್ಯಾಗ ಮಾಡಿ. ಏನು ಇಹಲೋಕ ತ್ಯಾಗ ಅಂದರೆ ಅಷ್ಟಭೋಗವನ್ನು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಪರಿವಾರ, ನನ್ನ ಕಾರು, ನನ್ನ ಬಂಗಲೆ, ನನ್ನ ಆಸ್ತಿ, ಈ ಎಲ್ಲ ವಿಚಾರವನ್ನು ದೂರ ಮಾಡಿ ನನ್ನ ದೇಶಕ್ಕೋಸ್ಕರ ನಾನು ಏನನ್ನು ಮಾಡಬಲ್ಲೆ, ನನ್ನ ಜನ್ಮ ಕೊಟ್ಟ ದೇಶ, ರಾಷ್ಟ್ರ ಭಾರತ ದೇಶ, ಈ ದೇಶಕ್ಕೆ ನಾನು ಯಾವ ರೀತಿ ಒಂದು ಋಣವನ್ನು, ಹೌದಾ, ಏನು ಜನ್ಮ ಕೊಟ್ಟಿದೆ ಈ ದೇಶ, ಈ ಜನ್ಮದ ಋಣವನ್ನು ಹೇಗೆ ತೀರಿಸಬೇಕು, ಯಾವ ರೀತಿ ನಾನು ದೇಶಕ್ಕೋಸ್ಕರ ಸೇವೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಸದಾಕಾಲ ದೇಶ ಸೇವೆಗೋಸ್ಕರನೇ ತಮ್ಮ ಜೀವನವನ್ನು, ಇಡೀ ಜೀವನವನ್ನು ಮುಡುಪಾಗಿಟ್ಟಂಥ ಒಬ್ಬ ಆದರ್ಶ ವ್ಯಕ್ತಿ ಅದು ಸ್ವಾಮಿ ವಿವೇಕಾನಂದಜಿ, ಹೌದಾ ಮಕ್ಕಳೇ? ಹಾಗಾಗಿ ನಾವು ಹೇಳ್ತೀವಿ, ಯಹ ಸನ್ಯಾಸಿನೇ ದೇಶ ವಿದೇಶ ಮೇ ಭ್ರಮಣ ಕರ್ಕೆ. ನೋಡಿ ಮಕ್ಕಳೇ, ಇವ್ರು ಏನು ಮಾಡಿದ್ರಪ್ಪ, ಅನೇಕ ವಿದೇಶಗಳಲ್ಲಿ, ನಮ್ಮ ದೇಶ ಅಲ್ಲದೆ ವಿದೇಶ ಕೂಡ, ಲೈಕ್ ಅಮೇರಿಕಾ ಮತ್ತು ಫ್ರಾನ್ಸ್, ಶ್ರೀಲಂಕಾ, ಜರ್ಮನಿ, ಇಟಲಿ, ಹೌದಾ, USA, ಈ ತರಹ ಅನೇಕ ದೇಶಗಳಲ್ಲಿ ಭ್ರಮಣ್ ಮೀನ್ಸ್ ಘೂಮ್ನಾ ಮೀನ್ಸ್ ಸುತ್ತೋದು, ಅಂದರೆ ಅನೇಕ ವಿದೇಶಗಳ ಪ್ರವಾಸವನ್ನು ಮಾಡಿ, ಪ್ರವಾಸ ಮೀನ್ಸ್ ಅನೇಕ ವಿದೇಶಗಳಿಗೆ ಭೇಟಿ ಕೊಟ್ಟು ಆ ದೇಶಗಳಲ್ಲಿ ನಮ್ಮ ದೇಶದ ಹೊರಭಾಗ, ಔಟ್ ಆಫ್ ಕಂಟ್ರಿ, ಅನೇಕ ಕಂಟ್ರೀಸ್ ಲೈಕ್ ಫ್ರಾನ್ಸ್, ಜರ್ಮನ್, ಇಟಲಿ, ಅಮೆರಿಕಾ, ಹೌದಾ, ಈ ಥರ ಅನೇಕ ದೇಶಗಳಿಗೆ ಇವರು ಭೇಟಿ ಕೊಟ್ಟು ಆ ದೇಶಗಳಲ್ಲಿ, ವಿದೇಶಗಳಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು, ಸಿ ಚಿಲ್ಡ್ರನ್ಸ್, ಸಿ ವಿದೇಶ ಮೇ ದೇಶ ವಿದೇಶ, ನಮ್ಮ ದೇಶ ಮತ್ತು ವಿದೇಶ ಮೀನ್ಸ್ ಔಟ್ ಆಫ್ ಕಂಟ್ರಿ, ನಮ್ಮ ದೇಶದ ಬಿಟ್ಟು ಹೊರಗಡೆ ಅನೇಕ ದೇಶಗಳಿಗೆ ಇವರು ಭೇಟಿ ಕೊಟ್ಟಾಗ, ಪ್ರವಾಸ ಮಾಡಿ. ಸೊ ಕಾರಣ ಏನು? ಭಾರತೀಯ ಧರ್ಮ और दर्शन का ಪ್ರಸಾರ ಇನ್ಹೋನೆ ಕಿಯಾ. ನಮ್ಮ ದೇಶದ ಸಂಸ್ಕೃತಿಯನ್ನು, ಸಭ್ಯತೆಯನ್ನು ನಮ್ಮ ದೇಶದ ಉದ್ದಗಲಕ್ಕೆ ಮತ್ತು ಇಡೀ ವಿಶ್ವದ ಅನೇಕ ರಾಷ್ಟ್ರಗಳಿಗೆ ಇವರು ಪ್ರವಾಸ ಮಾಡಿ ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯನ್ನು ವಿದೇಶಕ್ಕೆ ಪ್ರಚಾರ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತೆ ಮಕ್ಕಳೇ, ಓಕೆನಾ? ಜೊತೆಗೆ ಸಮಾಜ ಸೇವಾ का एक नया मार्ग इन्होंने दिखाया लोगों को. समाज सेवा करने का एक नया मार्ग मीन्स ನ್ಯೂ ವೇ, ಒಂದು ಹೊಸ ದಾರಿಯನ್ನು ಜನತೆಗೆ ಕಂಡುಕೊಟ್ರು ಇವರು. ಸಮಾಜ ಸೇವೆ ಅಂದರೆ ಹೇಗಿರಬೇಕು, ನಿಜವಾದ ಸೇವೆ ಹೇಗಿರಬೇಕು, ನಿಸ್ವಾರ್ಥವಾಗಿ ನಮ್ಮ ದೇಶಕ್ಕೋಸ್ಕರ ಯಾವ ರೀತಿಯ ಸೇವೆಯನ್ನು ನಾವು ಸಲ್ಲಿಸ್ಬೋದು, ನಿಜವಾದ ಜನಸೇವೆ, ದೇಶ ಸೇವೆ, ಸಮಾಜ ಸೇವೆ ಅಂದ್ರೇನು ಅನ್ನೋ ಒಂದು ವಿಚಾರವನ್ನು ಜನತೆಗೆ ಇವರು ಅರ್ಥ ಮಾಡಿಸಿದ್ರು ಮಕ್ಕಳೇ. ಅರ್ಥ ಆಯ್ತಲ್ವ? ಈತ ಒಬ್ಬ ಸಮಾಜ ಸುಧಾರಕ, ಸಮಾಜ ಸೇವಕರಾಗಿದ್ದರು, ದೇಶಭಕ್ತರಾಗಿದ್ದರು, ದೇಶ ಪ್ರೇಮಿಯಾಗಿದ್ದರು, ಒಬ್ಬ ಮಹಾನ್ ಆದರ್ಶ ವ್ಯಕ್ತಿಯಾಗಿ ನಮ್ಮ ದೇಶದ ಕೀರ್ತಿಯನ್ನು ಇಡೀ ಪ್ರಪಂಚದ ಉದ್ದಗಲಕ್ಕೆ, ಇಡೀ ಪ್ರಪಂಚದಾದ್ಯಂತ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಆರಿಸಿದ, ಎತ್ತಿ ಹಿಡಿದ ಮಹಾನ್ ಆದರ್ಶಪೂರ್ಣ ವ್ಯಕ್ತಿತ್ವ ಅದು ಸ್ವಾಮಿ ವಿವೇಕಾನಂದರವರಾಗಿತ್ತು, ಹೌದಾ? ಈ ಥರ ಆದರ್ಶ ವ್ಯಕ್ತಿ
ಹೌದಲ್ವಾ? ನಮ್ಮ ಸಮಾಜದಲ್ಲಿ, ನಮ್ಮ ಇತಿಹಾಸದಲ್ಲಿ ಶಾಶ್ವತವಾಗಿ ನಮ್ಮಗಳ ಮಧ್ಯೆ ಉಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ, ಭಾರತೀಯ ಇತಿಹಾಸ में स्वामी विवेकानंद का जन्म उनका नाम अमर है. नाम इज ನೇಮ್. ಅವರ ನೇಮು ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಎಸ್. ಸಿ, स्वामी विवेकानंद का जन्म 12 जनवरी 1863 को कलकत्ते के एक कायस्थ घराने में हुआ था. सी चिल्ड्रन, स्वामी विवेकानंद का जन्म ಈತ ಜನಿಸಿದ್ದು 12th जनवरी. ओके चिल्ड्रन, गॉट इट? जनवरी 12 1863. 1863 को, 1863 मीन्स 1863 में, जनवरी 12 1863 में कलकत्ते में इनका जन्म हुआ. कहाँ हुआ? कलकत्ता. ಕೇಳಿದ್ರ ಮಕ್ಕಳ? ಹೌದಲ್ವ? ಎಸ್. कलकत्ते के एक कायस्थ घराने में. घराने मीन्स ಇನ್ನೊಂದು ಫ್ಯಾಮಿಲಿ. ಕಾಯಸ್ ಮೀನ್ಸ್ ಇಟ್ ಈಸ್ ಅ ವೆಲ್ ಸೆಟಲ್ಡ್ ಫ್ಯಾಮಿಲಿ. ಅಂದರೆ ಒಂದು ಒಳ್ಳೆಯ ಕುಲದಲ್ಲಿ, ಒಂದು ಒಳ್ಳೆಯ ಪರಿವಾರದಲ್ಲಿ ಇವರ ಜನನ ಆಗುತ್ತೆ ಮಕ್ಕಳೇ. ಇವರು ಜನಿಸಿದ್ದು 12ನೇ ಜನವರಿ 1863 ಇಸ್ವಿ. ಎಲ್ಲಿ ಜನಿಸ್ತಾರಪ್ಪ ಅಂದರೆ, ಇವರು ಜನಿಸಿದ ಬರ್ತ್ ಪ್ಲೇಸ್ ಬಂದು ಕಲ್ಕತ್ತಾ. ಓಕೆ ಚಿಲ್ಡ್ರನ್ಸ್, ಇಸ್ ಇಟ್ ಕ್ಲಿಯರ್? ಓಕೆ, ಇಟ್ ಈಸ್ ಇನ್ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ ನಾವು. ಹೌದಾ ಮಕ್ಕಳೇ? ಎಸ್. कोलकाता में इनका जन्म हुआ. कहाँ हुआ? कलकत्ते में हुआ. कब हुआ? 1863 जनवरी 12. 12 जनवरी 1863 में इनका जन्म हुआ कलकत्ते के एक कायस्थ घराने में. घराने मीन्स ಫ್ಯಾಮಿಲಿ, ಕುಲ ಅಂತ ಹೇಳ್ತೀವಿ. ಒಂದು ಒಳ್ಳೆ ಅನುಕೂಲಸ್ಥ ಕುಟುಂಬದಲ್ಲಿ, ಕುಟುಂಬ ಮೀನ್ಸ್ ಪರಿವಾರದಲ್ಲಿ ಇವರ ಜನನ ಆಗುತ್ತೆ ಮಕ್ಕಳೇ. 1863 ಇಸ್ವಿ ಜನವರಿ 12ನೇ ತಾರೀಕು. ಓಕೆ ಚಿಲ್ಡ್ರನ್ಸ್, ವೆನ್ ಆ್ಯಂಡ್ ವೇರ್ ಈ ವಾಸ್ ಬಾರ್ನ್? ಸ್ವಾಮಿ ವಿವೇಕಾನಂದ he was born on 12th January 1863 at Kolkata. Okay children, is it clear? Okay, right. See, उनके बचपन का नाम था नरेंद्र देव था. See children, उसका बचपन का नाम is childhood name. ಅವನ ಬಾಲ್ಯಕಾಲದ ಹೆಸರು ಏನಾಗಿತ್ತದು? ನರೇಂದ್ರ ದೇವ. ओके चिल्ड्रंस, यह उनके बचपन का नाम था. ಇವನ ಬಾಲ್ಯಕಾಲದ ಹೆಸರು ಬಂದು ನರೇಂದ್ರ ದೇವ್ ಅಂತ. ಓಕೆ ಚಿಲ್ಡ್ರನ್ಸ್, ಆ ನಂತರ ಸ್ವಾಮಿ ವಿವೇಕಾನಂದ ಆಗ್ತಾರೆ ಅವರು. ಆದರೆ ಅವರ ಅಸಲಿ ನೇಮ್, ನಿಜವಾದ ಹೆಸರು, ಬಾಲ್ಯಕಾಲದ ಹೆಸರು ಬಂದು ನರೇಂದ್ರ ದೇವ್. ओके चिल्ड्रन, इज इट क्लियर? सो उनके बचपन का नाम था नरेंद्र देव. उनके पिता श्री विश्वनाथ दत्त था. सी चिल्ड्रंस, स्वामी विवेकानंद के पिता थे श्री विश्वनाथ दत्त. ಅವರ ತಂದೆ ಯಾರಾಗಿದ್ದರು? ವಿಶ್ವನಾಥ ದತ್ತ. एक प्रतिष्ठित वकील थे. सी चिल्ड्रंस, सो he was one of the famous lawyer. ಹೌದಾ, ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಬ್ಬ ಫೇಮಸ್ ಲಾಯರ್ ಆಗಿದ್ದರು, ವಕೀಲರಾಗಿದ್ದರು. ಯಾರು? ಅವರ ತಂದೆ ವಿಶ್ವನಾಥ ದತ್ತ. ವಿಶ್ವನಾಥ ದತ್ತ ಸ್ವಾಮಿ ವಿವೇಕಾನಂದರ ತಂದೆ. ಅವರು ಒಬ್ಬ ಖ್ಯಾತ ವಕೀಲರಾಗಿದ್ದರು ಮಕ್ಕಳೇ. ಹೌದಾ? ಎಸ್. उनकी माता श्रीमती भुवनेश्वरी देवी थी. सी चिल्ड्रंस, और ताई बंदो भुवनेश्वरी देवी. वे एक धर्मपरायण महिला थी. धर्मपरायण महिला मीन्स धर्म, परायण मीन्स पालने वाली. इसका मतलब यह है धर्म को पालन करने वाली एक सुसंस्कृत महिला थी. सुसंस्कृत महिला, सुसंस्कृत मीन्स वेल कल्चर्ड वुमेन. and she was a well cultured woman. who? ಭುವನೇಶ್ವರಿ ದೇವಿ. ಭುವನೇಶ್ವರಿ ದೇವಿ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಒಬ್ಬ ಸುಸಂಸ್ಕೃತ ಮಹಿಳೆ ಆಗಿದ್ದರು ಮಕ್ಕಳ. ಯಾರು? ಸ್ವಾಮಿ ವಿವೇಕಾನಂದರ ತಾಯಿ ಭುವನೇಶ್ವರಿ ದೇವಿ एक सुसंस्कृत
धर्मपरायण महिला थी. Okay children, it is clear? Okay, right. बालक नरेंद्र का शरीर स्वस्थ, सुडौल और सुंदर था. Say children, बालक नरेंद्र का शरीर, when he was a child. Child means ಈತ ಇನ್ನೂ ಕೂಡ ಸಣ್ಣ ವಯಸ್ಸಲ್ಲಿ ಬಾಲಕ ಆಗಿರಬೇಕಾದಾಗ ಚಿಕ್ಕ ವಯಸ್ಸಲ್ಲಿ ಹೇಗಿದ್ರಪ್ಪ ಅಂದರೆ ಬಾಲಕ್ ನರೇಂದ್ರ ಕಾ ಶರೀರ ಮೀನ್ಸ್ ಬಾಡಿ, ಅವನ ಬಾಡಿ ಹೇಗಿತ್ತು ಅಂದರೆ ಅರ್ಥ ಏನಪ್ಪ ಅಂದರೆ ಅವನು ಚಿಕ್ಕ ವಯಸ್ಸಲ್ಲಿ ಹೇಗಿದ್ದಪ್ಪ ಅಂದರೆ ಉನ್ಕಾ ಶರೀರ ಸ್ವಸ್ಥ ಥಾ. ಸ್ವಸ್ಥ ಮೀನ್ಸ್ ಹೆಲ್ದಿ ಗೊತ್ತಲ್ಲ ಮಕ್ಕಳ, ತುಂಬ ಹೆಲ್ದಿ ಆಗಿದ್ರು. ಅವ್ರ ಸುಡೌಲ್ ಮೀನ್ಸ್ ಸಿ ಚಿಲ್ಡ್ರನ್ಸ್, ಸಿ ದ ಮೀನಿಂಗ್ ಫಾರ್ ದ ಗಿವನ್. सुडौल, सी here the given सुडौल, सुंदर आकार वाला. सुंदर आकार वाला means ಅವನ ಆಕಾರ, ಅವನ ರೂಪ ಬಹಳ ಸುಂದರವಾಗಿತ್ತು. ಅಂದರೆ ಈತ ಬಹಳ ಸುಂದರವಾಗಿದ್ದ. ಅರ್ಥ ಆಯ್ತಾ ಮಕ್ಕಳೇ? ಇವನ ಚಿಕ್ಕ ವಯಸ್ಸಲ್ಲಿ ಬಹಳ ಸುಂದರವಾಗಿರ್ತಾನೆ ಮತ್ತು ತುಂಬ ಹೆಲ್ದಿಯಾಗಿರ್ತಾನೆ. ಓಕೆ, ಸಿ ಸ್ವಸ್ಥ ಮೀನ್ಸ್ ಹೆಲ್ದಿ, ಸುಡೌಲ್ ಮೀನ್ಸ್ सुंदर आकार वाला और सुंदर था. ಈ ವಾಸ್ ಎ ಸಚ್ ಎ ಹ್ಯಾಂಡ್ಸಮ್ ಫೆಲೋ. ತುಂಬ ಹ್ಯಾಂಡ್ಸಮ್ ಆಗಿದ್ದರು. ಯಾರು? ಬಾಲಕ ನರೇಂದ್ರ ದೇವ. ಅವನು ಸಣ್ಣ ವಯಸ್ಸಲ್ಲಿ ತುಂಬ ಹ್ಯಾಂಡ್ಸಮ್ ಆಗಿದ್ದಂಥವನು ಮತ್ತು ಹೆಲ್ದಿ ಆಗಿದ್ದ, ಸ್ವಸ್ಥ ಆಗಿದ್ದ. ಸುಡೌಲ್ ಅವ್ರು ಸುಂದರ್ ಥಾ. ಓಕೆ ಚಿಲ್ಡ್ರನ್ಸ್, ಅವನ ಬಾಲ್ಯಕಾಲದಲ್ಲಿ ಅವನು ತುಂಬ ಹೆಲ್ದಿ ಆಗಿರ್ತಾನೆ, ತುಂಬ ಸುಂದರವಾಗಿರ್ತಾನೆ, ಒಳ್ಳೆಯ ಆಕಾರ, ನೋಡೋದಕ್ಕೆ ಬಹಳ ಸುಂದರವಾಗಿರ್ತಾನೆ, ತುಂಬ ಹ್ಯಾಂಡ್ಸಮ್ ಆಗಿ ಅವ್ರು ಕಾಣ್ತಾ ಇರ್ತಾನೆ. ಓಕೆ ಚಿಲ್ಡ್ರನ್ಸ್, ಕುಸ್ತಿ ಲಡ್ನೆ, दौड़ लगाने, घुड़ सवारी करने, तैरने में उन्हें बड़ा आनंद मिलता था. ಇನ್ನು ಇವರ ಅಭ್ಯಾಸಗಳು, ಹ್ಯಾಬಿಟ್ಸ್, ಏನೆಲ್ಲ ಹ್ಯಾಬಿಟ್ಸ್ ಇತ್ತು ಇವ್ರಿಗೆ, ಯಾವ ಹವ್ಯಾಸ ಇತ್ತು ಬಾಲ್ಯಕಾಲದಲ್ಲಿ ಅಂದರೆ ನೋಡಿ ಮಕ್ಕಳೇ, ಕುಸ್ತಿ ಲಡ್ನೆ ಅಂದರೆ ಕುಸ್ತಿ ಮಾಡ್ತಕ್ಕಂಥದ್ದು ಗೊತ್ತಾ ಮಕ್ಕಳೇ? ಫೈಟಿಂಗ್, ಬಾಕ್ಸಿಂಗ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಅಂದರೆ ಕುಸ್ತಿ ಗೊತ್ತಲ್ವಾ? ಎಸ್, ಕುಸ್ತಿ ಲಡ್ನೆ. ಸೊ ಏನು ದೌಡ್ ಲಗಾನೆ, ದೌಡ್ನಾ ಮೀನ್ಸ್ ರನ್ನಿಂಗ್ ರೇಸಲ್ಲಿ, ಮತ್ತು ಬಾಕ್ಸಿಂಗಲ್ಲಿ, ಮತ್ತು ಗುಡ್ ಸವಾರಿ ಮೀನ್ಸ್ ಹಾರ್ಸ್ ರೈಡಿಂಗ್, ಕುದುರೆ ಸವಾರಿ. ಗುಡ್ ಮೀನ್ಸ್ ಗೋಡ ಮೀನ್ಸ್ ಹಾರ್ಸ್, ಇಟ್ ಮೀನ್ಸ್ ಹಾರ್ಸ್ ರೈಡಿಂಗ್, ಕುದುರೆ ಸವಾರಿ ನಾವು ಹೇಳ್ತೀವಿ ಮಕ್ಕಳ. ಓಕೆ, ಗುಡ್ ಸವಾರಿ ಕರ್ನೆ ತಥಾ ತೈರ್ನೆ ಮೀನ್ ಸ್ವಿಮ್ಮಿಂಗ್ ಅಂದರೆ ಈಜುವುದು. ಅರ್ಥ ಆಯ್ತು ಮಕ್ಕಳೇ? ಈಜುವುದು, ಕುದುರೆ ಸವಾರಿ ಮತ್ತು ರನ್ನಿಂಗ್ ರೇಸಲ್ಲಿ ಮತ್ತು ಬಾಕ್ಸಿಂಗಲ್ಲಿ ಬಡ ಆನಂದ ಮಿಲ್ತ, ತುಂಬ ಖುಷಿ ಕೊಡ್ತಾಯಿತ್ತು ಇವ್ರಿಗೆ, ಸಂತೋಷ ಸಿಗ್ತಾಯಿತ್ತು. ಈ ಆಟಗಳು ಅಂದರೆ ಈತನಿಗೆ ಬಹಳ ಖುಷಿ. ಇದು ಇವನ ಹವ್ಯಾಸಗಳು, ಇವನ ಕ್ರೀಡಾ ಹವ್ಯಾಸಗಳು. ಬಾಕ್ಸಿಂಗ್ ಆಡೋದು, ರನ್ನಿಂಗ್ ರೇಸ್ ಓಡೋದು, ಹಾರ್ಸ್ ರೈಡಿಂಗ್ ಮಾಡೋದು, ಮತ್ತು ಯಾವುದು? ತೈರ್ನಾ ಮೀನ್ಸ್ ಸ್ವಿಮ್ಮಿಂಗ್, ನೀರಿನಲ್ಲಿ ಈಜೋದು. ಅರ್ಥ ಆಯ್ತಾ? ಸ್ವಿಮ್ಮಿಂಗ್ ಮೀನ್ಸ್ ಈಜೋದು, ಕುದುರೆ ಸವಾರಿ ಮತ್ತು ರನ್ನಿಂಗ್ ರೇಸ್ ಮತ್ತು ಕುಸ್ತಿ ಲಡ್ನ, ಕುಸ್ತಿ ಮಾಡ್ತಕ್ಕಂಥದ್ದು. ಕುಸ್ತಿಪಟು ಆಗಿದ್ರು ಇವರು. ಓಕೆ, ಸೊ ಬಡ ಆನಂದ ಮಿಲ್ತಾ ಥಾ. वे संगीत एवं खेल कूद की प्रतियोगिता में भी भाग लिया करते थे. इसी के अलावा ಇದಷ್ಟೇ ಅಲ್ಲದೆ ಸಂಗೀತ ಕೂಡ ಇವರಿಗೆ ಸಾಕಷ್ಟು ಆಸಕ್ತಿ ಇತ್ತು. ಯಾವುದರಲ್ಲಿ? ಸಂಗೀತದಲ್ಲಿ. ಸಂಗೀತ ಮೀನ್ಸ್ ಇಟ್ ಈಸ್ ನಾಟ್ ಎ ನೇಮ್ ಆಫ್ ಅ ಗರ್ಲ್. ಇದು ಹುಡುಗಿ ಹೆಸರಲ್ಲ ಮಕ್ಕಳೇ. ಸಂಗೀತ ಅಂದರೆ ಇಟ್ ಈಸ್ ಅ ಮ್ಯೂಸಿಕ್ ಅಂತ ಹೇಳ್ತೀವಿ. ಅಂದರೆ ಇವರಿಗೆ ಮ್ಯೂಸಿಕಲ್ಲಿ ಕೂಡ ಸಾಕಷ್ಟು ಆಸಕ್ತಿ ಇತ್ತು, ಸಂಗೀತದಲ್ಲಿ ಕೂಡ ಆಸಕ್ತಿ ಇತ್ತು. ಸಂಗೀತ ಅಂದರೆ ಯಾರಿಗೆ ಇಷ್ಟ ಆಗಲ್ಲ? ಮ್ಯೂಸಿಕ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳು, ನಿಮಗೂ ಇಷ್ಟ ಆಗುತ್ತೆ. ಹೌದಾ? ನೀವು ಕೂಡ ಫ್ರೀ ಟೈಮಲ್ಲಿ ಬೇಸರ ಆದಾಗ, ಹೌದಲ್ವ, ಏನು ಮಾಡ್ತೀರ? ಸಾಂಗ್ಸನ್ನು, ಮ್ಯೂಸಿಕನ್ನು ನಾವು ಕೇಳ್ತೀವಿ ನಾವು. ಅದೇ ತರಹ ಆತನಿಗೂ ಕೂಡ ಬಾಲ್ಯಕಾಲದಲ್ಲಿ ಸಂಗೀತದ ಬಗ್ಗೆ ಸಾಕಷ್ಟು ಆಸಕ್ತಿ ಇರುತ್ತೆ ಮಕ್ಕಳೇ. ಎಸ್, ಇಸ್ಕೆ ಅಲಾವಾ ಖೇಲ್ ಕೂದ್ ಕಿ ಪ್ರತಿಯೋಗಿತಾ. ಖೇಲ್ಕೋ ಮೀನ್ಸ್ ಪ್ಲೇ ಇವೆಂಟ್ಸ್, ಆಟೋಟಗಳು. ಪ್ರತಿಯೋಗಿತೆ ಮೀನ್ಸ್ ಕಾಂಪಿಟೇಷನ್ಸ್. ಓಕೆ, ಪ್ಲೇ ಇವೆಂಟ್ಸ್, ಕಾಂಪಿಟೇಷನ್ ಕೂಡ ಅಂದರೆ ಆಟೋಟಗಳಲ್ಲಿ ಕೂಡ ಇವರು ಭಾಗವಹಿಸಿದರು. ಆಟೋಟ ಮೀನ್ಸ್ ಆಟ ಅಥವಾ ಓಟಗಳ ಸ್ಪರ್ಧೆ. ಓಕೆ ಚಿಲ್ಡ್ರನ್ಸ್, ಆಟೋಟಗಳ ಸ್ಪರ್ಧೆಯಲ್ಲಿ ಕೂಡ ಇವರು ಭಾಗ ಲಿಯಾ ಟು ಟೇಕ್ ಪಾರ್ಟಿಸಿಪೇಷನ್.
ಇವರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಯಾವುದರಲ್ಲಿ? ಪ್ಲೇ ಇವೆಂಟ್ಸಲ್ಲಿ, ಗೇಮ್ಸಲ್ಲಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಓಕೆ ಚಿಲ್ಡ್ರನ್ಸ್, ಅರ್ಥ ಆಯ್ತಾ? ಸಿ नरेंद्र आरंभ से ही पढ़ाई लिखाई में बड़े तेज थे. ಏನು ಬಾಲಕ ನರೇಂದ್ರ ಆರಂಭ ಸೇ, ಆರಂಭ ಮೀನ್ಸ್ ಫ್ರಮ್ ದ ಬಿಗಿನಿಂಗ್, ಫ್ರಮ್ ದ ಪ್ರೈಮರಿ ಸ್ಕೂಲ್ ಎಜುಕೇಷನ್, ಪ್ರಾಥಮಿಕ ಶಿಕ್ಷಣ ಪಡಿಬೇಕಾದ್ರೂ ಕೂಡ ಸ್ಟಾರ್ಟಿಂಗಿಂದ ಕೂಡ ಫ್ರಮ್ ದ ಬಿಗಿನಿಂಗ್ ಪಢಾಯಿ ಲಿಖಾಯಿ ಮೇ, ಪಢಾಯಿ ಲಿಖಾಯಿ ಮೀನ್ಸ್ ಓದುವುದು ಮತ್ತು ಬರೆಯುವುದು. ಓದು ಬರಹ ಅಂದರೆ ಬಡೇ ತೇಜ್, ತೇಜ್ ಮೀನ್ಸ್ ಈ ವಾಸ್ ವೆರಿ ಶಾರ್ಪ್. ಶಾರ್ಪ್ ಮೀನ್ಸ್ ತುಂಬ ಚೂಟಿಯಾಗಿದ್ದ, ತುಂಬ ಶಾರ್ಪು. ಯಾವುದರಲ್ಲಿ? ಬರೆಯೋದು ಮತ್ತು ಓದೋದ್ರಲ್ಲಿ ತುಂಬ ಮುಂದೆ ಇದ್ದ. ಯಾರು? ಬಾಲಕ್ ನರೇಂದ್ರ. ओके चिल्ड्रंस, वे आरंभ से ही पढ़ाई लिखाई में बड़े तेज थे. वे अपने स्कूल में सर्वप्रथम रहा करते थे. ನೋಡಿ ಮಕ್ಕಳ, ಈ ವಿದ್ಯಾರ್ಥಿ ಬಾಲಕ ನರೇಂದ್ರ ತಾನು ಓದಬೇಕಾದ್ರೆ ತನ್ನ ಇಡೀ ಶಾಲೆಯಲ್ಲಿ ಇವನೇ ಸರ್ವಪ್ರಥಮ್. ಸರ್ವ ಮೀನ್ಸ್ ಎಲ್ಲರಲ್ಲೂ ಕೂಡ ಇವನೇ ಫಸ್ಟ್. ಈ ವಾಸ್ ದ ವೆರಿ ಫಸ್ಟ್ ಫಾರ್ ದ ಸ್ಕೂಲ್. ಇಡೀ ಶಾಲೆಯಲ್ಲೇ ಈತ ಸರ್ವರಲ್ಲಿ ಪ್ರಥಮ ಬರ್ತ. ಸರ್ವ ಮೀನ್ಸ್ ಫ್ರಮ್ ಆಲ್ ದ ಸ್ಟೂಡೆಂಟ್ ಇವರ್ಲಿ ವೆರಿ ಶಾರ್ಪ್. ಈತನೇ ವೆರಿ ಫಸ್ಟ್. ಇಡೀ ಕ್ಲಾಸಿಗೆ ಈತನೇ ಫಸ್ಟ್ ಬರ್ತಾ ಇರ್ತಾನೆ, ಈತನೇ ಫಸ್ಟ್ ರ್ಯಾಂಕ್. ಇಡೀ ಸ್ಕೂಲಲ್ಲಿ ಈತ ಒಬ್ಬನೇ ಕ್ಲೇವರ್ ಆಗಿರ್ತಾನೆ. ಅಂದರೆ ಎಲ್ಲರಿಗಿನ್ನ ಹೈಯೆಸ್ಟ್ ಸ್ಕೋರು ಇವನೇ ಬರ್ತಾ ಇರ್ತಾರೆ. ಪ್ರತಿ ಟೆಸ್ಟು, ಎಕ್ಸಾಮಿನೇಷನ್, ರೌಂಡ್ ಟೆಸ್ಟು ಎಲ್ಲದರಲ್ಲೂ ಇವನೇ ಫಸ್ಟ್. ಅದಕ್ಕೆ ಹೇಳ್ತಾರೆ ಕಕ್ಷಾಮೆ ಸರ್ವಪ್ರಥಮ. ಇಡೀ ಕ್ಲಾಸಲ್ಲಿ ಎಲ್ಲರಿಗಿನ್ನ ಮುಂದೆ ಇರ್ತಾನೆ, ಅಂದರೆ ಎಲ್ಲರಿಗಿನ್ನ ಚೆನ್ನಾಗಿ ಆತ ಓದ್ತಾ ಇರ್ತಾನೆ ಮಕ್ಕಳೇ. ಓಕೆ, सर्वप्रथम रहा करते थे. एंट्रेंस परीक्षा में भी प्रथम श्रेणी में उत्तीर्ण हुए इन एंट्रेंस एग्जामिनेशन. ಓಕೆ ಚಿಲ್ಡ್ರನ್ಸ್, ಸೊ ಈ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪ್ರಥಮ ಶ್ರೇಣಿ, ಐ ಮೀನ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡ್ತಾನೆ. ಯಾವುದನ್ನು? ಎಂಟ್ರೆನ್ಸ್ ಪರೀಕ್ಷೆಯನ್ನು. ಬಿ ಎ ಕಿ ಪರೀಕ್ಷಾ ಪಾಸ್ करने के बाद, ಇದಾದಮೇಲೆ ಈತ ಏನು ಮಾಡ್ತಾನೆ? ಬಿ ಎ, ಬ್ಯಾಚುಲರ್ ಆಫ್ ಎಜುಕೇಷನ್, ಬಿ ಎ ಕಿ ಪದವಿ. ಓಕೆ ಚಿಲ್ಡ್ರನ್ಸ್, ಸೊ ಬಿ ಎನ ಪಾಸ್ ಮಾಡ್ತಾನೆ. ಪರೀಕ್ಷಾ ಪಾಸ್ करने के बाद आफ्टर पासिंग बी ए एग्जामिनेशन उन्होंने कानून का अध्ययन प्रारंभ किया. कानून मीन्स लॉ कोर्स. कानून तरगति, लॉ मीन्स इट ಈಸ್ ಅ ಲಾಯರ್ ಕೋರ್ಸ್. ಕಾನೂನನ್ನು ಇವರು ಅಧ್ಯಯನ ಮಾಡ್ತಾರೆ. ಏನು ಕಾರಣ? ಈತನ ತಂದೆ ಕೂಡ ಒಬ್ಬ ದೊಡ್ಡ ಲಾಯರ್ ಆಗಿರ್ತಾರೆ, ಒಬ್ಬ ದೊಡ್ಡ ವಕೀಲ. ತನ್ನ ತಂದೆ ಹಾಗೆ ನಾನು ಕೂಡ ವಕೀಲ ಆಗಬೇಕು ಅಂತ ಇವ್ರೇನು ಮಾಡ್ತಾರೆ? ವಕೀಲಿ ಕೋರ್ಸನ್ನು, ಅಂದರೆ ಲಾಯರ್ ಕೋರ್ಸನ್ನು ಪಾಸ್ ಮಾಡ್ತಾರೆ. LLB, ಇಟ್ ಮೀನ್ಸ್ ಲೀಗಲ್ ಲಾ ಆಫ್ ಬ್ಯಾಚುಲರ್. ಓಕೆ, ಲಾ ಕೋರ್ಸನ್ನು ಇವರು ಓದ್ತಾರೆ. इसी बीच में उनके पिता का देहांत हो गया. से चिल्ड्रंस, इन बिटवीन दिस, ಈ ಮಧ್ಯೆ ಬಿ ಎ ಮುಗಿಸ್ತಾರೆ, ಲಾ ಕೋರ್ಸ್ಗೆ ಹೋಗ್ತಾರೆ. ಕಾನೂನನ್ನು ಓದಬೇಕಾದ್ರೆ, LLB ಓದಬೇಕಾದ್ರೆ, ಲಾಯರ್ ಕೋರ್ಸ್ ಮಾಡಬೇಕಾದ್ರೆ, ಆ ಟೈಮಲ್ಲಿ इसी बीच में उनके पिता देहांत हो गया. देहांत होना मीन्स एक्सपायर्ड. ಅವರ ತಂದೆ ಸತ್ತು ಹೋಗ್ತಾರೆ, ಮರಣ ಹೊಂದ್ತಾರೆ. ಮೃತ್ಯು ಹೋನ, ಮರ್ ಜಾನ. ಓಕೆ ಚಿಲ್ಡ್ರನ್ಸ್, ಆ ಟೈಮಲ್ಲಿ ಇವರ ಫಾದರ್ ಎಕ್ಸ್ಪೈರ್ಡ್ ಆಗ್ತಾರೆ, ಸತ್ತು ಹೋಗ್ತಾರೆ. ಬಿ ಎ ಪಾಸ್ ಮಾಡ್ತಾರೆ, ಲಾ ಕೋರ್ಸ್ ಓದ್ತಾ ಇರ್ತಾರೆ, ಕಾನೂನನ್ನು ಅಧ್ಯಯನ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಇವರ ತಂದೆ ಇವರೇನು ಬಿಟ್ಟು ಹೊರಟು ಹೋಗ್ತಾರೆ, ಅಂದರೆ ಅವರು ಸತ್ತು ಹೋಗ್ತಾರೆ ಮಕ್ಕಳ. ಓಕೆ, ಸಿ अध्ययन काल में उनके रुचि व्याख्यान देने, विचारों के आदान प्रदान करने में थी. ಇನ್ನು ಇವರು ಓದಬೇಕಾದಾಗ ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಲೈಫಲ್ಲಿ ಅಥವಾ ಕಾಲೇಜ್ ಲೈಫಲ್ಲಿ ಅಧ್ಯಯನ ಕಾಲ, ಅಧ್ಯಯನ ಮೀನ್ಸ್ ಇನ್ ದ ಟೈಮ್ ಆಫ್ ಸ್ಟಡೀಸ್. ಇವರು ಇನ್ನೂ ಕೂಡ ಓದಬೇಕಾದಾಗ, ಸ್ಟಡೀಸನ್ನು ಮಾಡಬೇಕಾದ ಟೈಮಲ್ಲಿ ಉನ್ಕೆ ರುಚಿ, ಅವನ ಆಸಕ್ತಿ, ವ್ಯಾಖ್ಯಾನ ದೇನೆ. ವ್ಯಾಖ್ಯಾನ ಮೀನ್ಸ್ ಟು ಗಿವ್ ಅ ಸ್ಪೀಚ್. ಭಾಷಣ ಮಾಡೋದು ಇವರಿಗೆ ಭಾಳ ಆಸಕ್ತಿ ಇತ್ತಂತೆ. ವ್ಯಾಖ್ಯಾನ ಮೀನ್ಸ್ ಟು ಗಿವ್ ಎ ಸ್ಟೇಟ್ಮೆಂಟ್ ಮೀನ್ಸ್ ಸ್ಪೀಚ್ ಕೊಡೋದು ಅಂದರೆ ಇವ್ರಿಗೆ ಬಹಳ ಆಸಕ್ತಿ ಇತ್ತು. ಮತ್ತು ವಿಚಾರೋಂಕೋ ಆದಾನ್ ಪ್ರದಾನ್ ಕರ್ನೆ ಮೀ, ಮತ್ತು ವಿಚಾರಗಳನ್ನು ಆದಾನ್ ಮೀನ್ಸ್ ತಮಗೇನು ಗೊತ್ತಿದೆ ಆ ವಿಚಾರವನ್ನು
ಬೇರೆಯವ್ರಿಗೆ ಹೇಳೋದು. ಪ್ರಧಾನ್ ಮೀನ್ಸ್ ತಾನು ಮತ್ತೊಬ್ಬರಿಂದ ಕೇಳಿ ತಿಳ್ಕೊಳ್ತಕ್ಕಂಥವ್ರು. ತನಗೆ ಗೊತ್ತಿರೋ ವಿಚಾರವನ್ನು ಮತ್ತೊಬ್ಬರಿಗೆ ತಿಳಿಸೋದು. ಹೌದಾ? ತನಗೇನು ಗೊತ್ತಿಲ್ಲ ಅಂಥ ವಿಚಾರವನ್ನು ಮತ್ತೊಬ್ಬರಿಂದ ಕೇಳಿ ತಿಳ್ಕೊಳ್ಳೋದು ಇವರಿಗೆ ಬಹಳ ಆಸಕ್ತಿ ಇತ್ತು. ಅರ್ಥ ಆಯಿತು ಮಕ್ಕಳ? ವಿಚಾರಗಳನ್ನು, ಇನ್ಫಾರ್ಮೇಷನ್ಸನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಆದಾನ್ ಪ್ರಧಾನ್, ಕೊಡಬೇಕು ತಗೊಳ್ಬೇಕು. ಯಾವುದನ್ನು? ನಾಟ್ ಎ ಮನಿ, ದುಡ್ಡನ್ನಲ್ಲ, ವಿಚಾರಗಳನ್ನು, ಇನ್ಫಾರ್ಮೇಷನ್ಸನ್ನು ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ರು. ತನಗೇನು ಗೊತ್ತಿತ್ತು ಅದನ್ನು ಮತ್ತೊಬ್ಬರಿಗೆ ಹೇಳ್ಕೊಡ್ತಾಯಿದ್ರು. ತನಗೇನು ಗೊತ್ತಿರಲಿಲ್ಲ ಅದನ್ನು ಮತ್ತೊಬ್ಬರಿಂದ ಕೇಳಿ ತಿಳ್ಕೊತಾ ಇದ್ರು. ಇದು ಇವರಿಗೆ ಬಹಳ ಆಸಕ್ತಿ ಇತ್ತು. ಸ್ಪೀಚ್ ಕೊಡೋದು ಮತ್ತು ವಿಚಾರಗಳನ್ನು ಹಂಚ್ಕೊಳ್ಳೋದು. ಹೌದಾ? ಎಸ್, आदान प्रदान करने में थी. इसी कारण उन्होंने अपने कॉलेज में एक व्याख्यान समिति बनाई थी. ಇದೇ ಕಾರಣಕ್ಕೋಸ್ಕರ ತನ್ನ ಕಾಲೇಜ್ನಲ್ಲಿ ಒಂದು ಸಮಿತಿ ಮೀನ್ಸ್ ಕಮಿಟಿ, ಒಂದು ಕಮಿಟಿಯನ್ನು ಮಾಡ್ತಿರೋದು. ಅದು ಯಾವ ಕಮಿಟಿ? ವ್ಯಾಖ್ಯಾನ್ ಸಮಿತಿ, ಸ್ಪೀಚಸ್ ಕಮಿಟಿ ಅಂತ ಕರಿತೀವಿ. ಅಂದರೆ ಯಾರಿಗೆಲ್ಲ ಭಾಷಣ ಮಾಡಲಿಕ್ಕೆ, ಸ್ಪೀಚ್ ಮಾಡಲಿಕ್ಕೆ ಆಸಕ್ತಿ ಇತ್ತು ಅಂತ ಎಲ್ಲರನ್ನೂ ಕೂಡಿಸ್ಕೊಂಡು ಒಂದು ಕಮಿಟಿ ಮಾಡ್ತಾರೆ, ಒಂದು ಗುಂಪು ಮಾಡ್ಕೋತಾರೆ. ओके चिल्ड्रंस, यस. और कई प्रतियोगिताओं का आयोजन भी किया था. इन्हें अनेक प्रतियोगिता मीन्स ಕಾಂಪಿಟೇಷನ್ಸ್. ಓಕೆ ಚಿಲ್ಡ್ರನ್ಸ್, ಕಾಂಪಿಟೇಷನ್ಸನ್ನು ಆರ್ಗನೈಸ್ ಮಾಡ್ತಾ ಇರ್ತಾರೆ. ಓಕೆ, ಯಾವ ಕಾಂಪಿಟೇಷನ್ಸು? ಸ್ಪೀಚಸ್ ಕಮಿಟಿ ಮಾಡಿಬಿಟ್ಟು ಆ ಕಮಿಟಿ ಒಳಗೆ ಅಲ್ಲೇ ಕೂಡ ಬೆಸ್ಟ್ ಸ್ಪೀಚರ್ ಯಾರು ಚೆನ್ನಾಗಿ ಸ್ಪೀಚ್ ಮಾಡ್ತಾರೆ. ಓಕೆ ಚಿಲ್ಡ್ರನ್ಸ್, ಅಂಥದ್ದನ್ನು ಕಾಂಪಿಟೇಷನ್ಸನ್ನು ಇವರು ಇಟ್ಕೊಳ್ತಾ ಇದ್ರು ಮಕ್ಕಳ. ಅರ್ಥ ಆಯಿತಾ ಮಕ್ಕಳೇ? ಅರ್ಥ ಆಯ್ತಲ್ವಾ? ಎಸ್, ಇಟ್ ಮೀನ್ಸ್ ಡಿಬೇಟ್ ಕಾಂಪಿಟೇಷನ್ ಅಂತ ನಾವು ಕರಿತೀವಿ, ಚರ್ಚಾ ಸ್ಪರ್ಧೆ ಅಂತ. ಕೇಳಿದ್ರೆ ಮಕ್ಕಳ? ಏನು ಡಿಬೇಟ್ ಅಂದರೆ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು. ಹೌದಾ? ಸೊ ಈ ತರಹ ಅನೇಕ ರೀತಿಯ ಡಿಬೇಟ್ ಕಾಂಪಿಟೇಷನ್ಸ್ ಕೂಡ ಇವರು ಹಮ್ಮಿಕೊಳ್ತಾ ಇದ್ರು. ಅವ್ರ ಪಾಶ್ಚಾತ್ಯ ವಿಜ್ಞಾನ ಮೀನ್ಸ್ ವೆಸ್ಟರ್ನ್ ಸೈನ್ಸ್. ಪಾಶ್ಚಾತ್ಯ ಮೀನ್ಸ್ ವೆಸ್ಟರ್ನ್, विज्ञान साइंस. ओके, इट मीन्स वेस्टर्न साइंस. इन्हें वेस्टर्न साइंस ಮತ್ತು ದರ್ಶನ್ का भी उन्होंने अध्ययन किया था. ನೋಡಿ ಮಕ್ಕಳೇ, ಈತನಿಗೆ ನಮ್ಮ ದೇಶದ ಸಂಸ್ಕೃತಿ, ಕಲೆ ಇದ್ರ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು. ಜೊತೆಯಲ್ಲಿ ಈತ ವೆಸ್ಟರ್ನ್ ಸೈನ್ಸನ್ನು ಕೂಡ ಅಧ್ಯಯನ ಮಾಡ್ತಾರೆ. ವಿದೇಶಿಯ ಪಾಶ್ಚಿಮಾತ್ಯ ವಿಜ್ಞಾನವನ್ನು ಕೂಡ ಇವರು ಸ್ಟಡಿ ಮಾಡ್ತಾರೆ, ಕಂಪ್ಯಾರಿಸನ್ ಮಾಡ್ತಾರೆ. ಯಾವ ಸಂಸ್ಕೃತಿ, ಯಾವುದು ಉತ್ತಮವಾದದ್ದು, ಯಾವುದರಲ್ಲಿ ಮೌಲ್ಯಗಳಿದೆ ಅನ್ನೋದನ್ನು ಅರ್ಥ ಮಾಡ್ಕೋತಾರೆ. ಕೊನೆಗೆ ಏನು ಮಾಡ್ತಾರಪ್ಪ ಅಂದರೆ ತನ್ನ ಧರ್ಮನೇ ಶ್ರೇಷ್ಠ ಅನಿಸುತ್ತೆ ಅವ್ರಿಗೆ. ಹಾಗಾಗಿ ಕೊನೆಗೆ ತನ್ನ ಧರ್ಮವನ್ನು, ತನ್ನ ಸಂಸ್ಕೃತಿಯನ್ನು ಇಡೀ ಪ್ರಪಂಚಕ್ಕೆ ಹಬ್ಬಿಸ್ಬೇಕು, ಪ್ರಸಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅನೇಕ ವಿದೇಶಗಳಿಗೆ ಹೋಗಿ ಒಂದು ತನ್ನ ಸಂಸ್ಕೃತಿಯನ್ನು, ಹಿಂದೂ ಧರ್ಮವನ್ನು ಪ್ರಸಾರ ಮಾಡಲಿಕ್ಕೆ ಸೇವೆಯನ್ನು ಮಾಡಲಿಕ್ಕೆ ತಮ್ಮ ಜೀವನವನ್ನು ಇವರು ಮುಡುಪಾಗಿರ್ತಾರೆ ಮಕ್ಕಳೇ. ಓಕೆ, किशोर अवस्था से ही नरेंद्र दार्शनिक एवं धार्मिक विचारों में तल्लीन रहते थे. सी चिल्ड्रंस, ಈತ ಇನ್ನೂ ಕೂಡ ಕಿಶೋರ್ ಅವಸ್ಥಾ, ನಾನು ಈಗಷ್ಟು ಹೇಳಿದೆ ಕಿಶೋರ್ ಅವಸ್ಥಾ ಅಂದರೆ ಇಟ್ ಈಸ್ ದ ಏಜ್ ಬಿಟ್ವೀನ್ 12 to 18. ಈ ವಯಸ್ಸಲ್ಲಿ 12ರಿಂದ 18ನೇ ವಯಸ್ಸಿನಲ್ಲಿ, ಈ ಟೈಮಲ್ಲಿ ಬಾಲಕ ನರೇಂದ್ರನಿಗೆ ದಾರ್ಶನಿಕ ಮತ್ತು ಧಾರ್ಮಿಕ, ದಾರ್ಶನಿಕ ಮೀನ್ಸ್ ಫಿಲಾಸಫಿ. ಓಕೆ, ಫಿಲಾಸಫಿ ಬಗ್ಗೆ ಸಾಕಷ್ಟು ಆಸಕ್ತಿ ಇರುತ್ತೆ. ಮತ್ತು ಧಾರ್ಮಿಕ ವಿಚಾರ, ಇಟ್ ಈಸ್ ಅಬೌಟ್ ಸ್ಪಿರಿಚುವಲ್ ಇಶ್ಯೂಸ್, ಧರ್ಮದ ಬಗ್ಗೆ, ಧಾರ್ಮಿಕತೆ ಬಗ್ಗೆ. ಧರ್ಮ ಮೀನ್ಸ್ ಇಟ್ ಈಸ್ ಅಬೌಟ್ ಸ್ಪಿರಿಚುವಲ್, ಫಿಲಾಸಫಿ ಮತ್ತು ಸ್ಪಿರಿಚುವಲ್, ಇಂಥ ವಿಚಾರಗಳಿಗೆ ಇವರಿಗೆ ಸಾಕಷ್ಟು ಆಸಕ್ತಿ ಇರುತ್ತೆ. ತಲ್ಲೀನ್ ರಹತೆ, ಓಕೆ, ಡೀಪಾಗಿ ಇನ್ವಾಲ್ವ್ ಆಗ್ತಿರ್ತಾರೆ ಇಂಥ ವಿಚಾರದಲ್ಲಿ. ಫಿಲಾಸಫಿ ಮತ್ತು ಸ್ಪಿರಿಚುವಲ್ ವಿಷಯ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತಾ ಹೋಗ್ತಾರೆ. एक दिन नरेंद्र रामकृष्ण परमहंस के पास पहुँचे. वन डे ಏನಾಗುತ್ತೆ, ಒಂದು ದಿವಸ, एक दिन, ಓಕೆ, ಬಾಲಕ್ ನರೇಂದ್ರ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡ್ತಾನೆ. उसके पास पहुँचे, ಅವನ ಹತ್ರ ಹೋಗ್ತಾನೆ. ಅವರನ್ನು ಭೇಟಿ ಮಾಡಿ अपनी जिज्ञासा उन्हें कह सुनाई, ತನ್ನ ಜಿಜ್ಞಾಸೆಯನ್ನು, ತನ್ನ ಕುತೂಹಲವನ್ನು, ತನ್ನ ಮನಸ್ಸಲ್ಲಿರ್ತಕ್ಕಂಥ ಧರ್ಮದ ಬಗ್ಗೆ, ಫಿಲಾಸಫಿ ಬಗ್ಗೆ ನಾನು ಇನ್ನೂ ಹೆಚ್ಚು ವಿಚಾರವನ್ನು ತಿಳ್ಕೋಬೇಕು. ಧರ್ಮ ಅಂದ್ರೇನು, ಫಿಲಾಸಫಿ ತತ್ವಶಾಸ್ತ್ರ ಅಂದ್ರೇನು, ದರ್ಶನಶಾಸ್ತ್ರ ಅಂದ್ರೇನು, ನನಗೆ ಸಾಕಷ್ಟು ಆಸಕ್ತಿ ಇದೆ, ವಿಚಾರವನ್ನು
ನಾನು ತಿಳ್ಕೋಬೇಕು ಅಂದ್ಕೊಂಡಿದ್ದೀನಿ, ನನಗೆ ಇನ್ನಷ್ಟು ವಿಚಾರವನ್ನು ತಿಳಿಸಿ ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗಿ ತನ್ನ ಕುತೂಹಲವನ್ನು ಇವರು ಹೇಳ್ಕೊತಾರೆ. ಓಕೆನಾ. ಸೊ ರಾಮಕೃಷ್ಣ ಪರಮಹಂಸ ने नरेंद्र को अपना ಶಿಷ್ಯ ಸ್ವೀಕಾರ ಕಿಯಾ. ಸಿ ಚಿಲ್ಡ್ರನ್ಸ್, ಬಾಲಕನ ಕುತೂಹಲ, ಇವನ ಆಸಕ್ತಿ ಮತ್ತು ಧರ್ಮಪರಾಯಣತೆ ಅಂದರೆ ಧರ್ಮದ ಬಗ್ಗೆ, ಧಾರ್ಮಿಕ ವಿಚಾರಗಳ ಬಗ್ಗೆ ಎಷ್ಟೊಂದು ಆಸಕ್ತಿ ಇತ್ತು, ನಂಬಿಕೆ ಇತ್ತು, ಶ್ರದ್ಧೆ ಇತ್ತು. ಇದನ್ನು ನೋಡಿ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರನ್ನ ತನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ತಾರೆ. ಓಕೆ ಚಿಲ್ಡ್ರನ್ಸ್, ಅರ್ಥ ಆಯ್ತಲ್ವಾ. ಅಲ್ಲಿಂದ ಆಚೆಗೆ ಬಾಲಕ ನರೇಂದ್ರ ಏನು ಮಾಡ್ತಾನಪ್ಪ ಅಂದರೆ ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗ್ತಾರೆ. ಓಕೆನಾ. ಅಂದರೆ ರಾಮಕೃಷ್ಣ ಪರಮಹಂಸರಿಗೆ ಬಾಲಕ ನರೇಂದ್ರನ ಆಧ್ಯಾತ್ಮಿಕ ವಿಚಾರಗಳು, ತತ್ವಶಾಸ್ತ್ರದ ಬಗ್ಗೆ, ಫಿಲಾಸಫಿ ಬಗ್ಗೆ, ಸ್ಪಿರಿಚುವಲ್ ಬಗ್ಗೆ ಏನೆಲ್ಲ ಆಸಕ್ತಿ ಇತ್ತು ಅದನ್ನು ನೋಡಿ ತನ್ನ ಶಿಷ್ಯನಾಗಿ ಅವನನ್ನು ಸ್ವೀಕಾರ ಮಾಡ್ತಾರೆ. ಅರ್ಥ ಆಯ್ತಾ ಮಕ್ಕಳೇ. ಓಕೆ, ಅಪ್ ಟು ಯರ್ ಎನಫ್. ಸೊ ಇಷ್ಟು ಸಾಕು ಇವತ್ತಿಗೆ. ಉಳಿದಿದ್ದನ್ನು ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ ಮಕ್ಕಳ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.